ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ನಮಸ್ಕಾರಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಮೇಷರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ಭೇಟಿ ನೀಡಲೇಬೇಕಾದ ದೇವಸ್ಥಾನವಿದು. ಮೇಷರಾಶಿಯ ಜನರು ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಇದರಿಂದ ಅನೇಕ ಸಮಸ್ಯೆಗಳಿಂದ ಪಾರಾಗುತ್ತಾರೆ ಎನ್ನಲಾಗಿದೆ. ಅಲ್ಲದೆ ದಾಂಪತ್ಯ ಹಾಗೂ ಸಂತಾನದ ಸಮಸ್ಯೆ ಕೂಡ ದೂರವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಆ ದೇವಾಲಯ ಯಾವುದು ಎನ್ನುವುದರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ವೀಕ್ಷಕರೇ, ಮೇಷರಾಶಿಯವರು ಈ ದೇವಸ್ಥಾನಕ್ಕೆ ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡುವುದು ಮಂಗಳಕರವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟಕ್ಕೂ ಈ ದೇವಾಲಯವಿರುವುದು ತಮಿಳುನಾಡು ರಾಜ್ಯದ ರಾಮೇಶ್ವರಂನಲ್ಲಿ. ರಾಮೇಶ್ವರಂ ಎಂದಾಕ್ಷಣ ಬಹುಶಃ ತಟ್ಟನೆ ನಿಮ್ಮ ನೆನಪಿಗೆ ಬಂದಿರುವ ದೇವಾಲಯವೆಂದರೆ ಅದು ಶ್ರೀರಾಮನಾಥ ಸ್ವಾಮಿ ದೇವಾಲಯ ಅಲ್ಲವೇ? ಹೌದು, ಈ ಆಲಯವು 12 ಪವಿತ್ರವಾದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ಜ್ಯೋತಿರ್ಲಿಂಗವು ಮೇಷರಾಶಿಯವರಿಗೆ ಅತ್ಯಂತ ಉತ್ತಮ ಫಲಗಳನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅಷ್ಟಕ್ಕೂ ಮೇಷರಾಶಿಗೂ ರಾಮೇಶ್ವರಂ ದೇವಸ್ಥಾನಕ್ಕೂ ಇರುವ ನಂಟೇನು? ಮೇಷರಾಶಿಯವರು ಇಲ್ಲಿಗೆ ಹೋಗುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಸವಿವರವಾಗಿ ಮಾಹಿತಿ ನೀಡಲಾಗಿದೆ. ವೀಕ್ಷಕರೇ, ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ದೇವಾಲಯವೆಂದರೆ ಅದು ಜ್ಯೋತಿರ್ಲಿಂಗ ಕ್ಷೇತ್ರವಾದ ರಾಮೇಶ್ವರಂ ಆಗಿದೆ. ಇದು ಮೇಷರಾಶಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಸೂರ್ಯನು ಮೇಷರಾಶಿಯಲ್ಲಿದ್ದು ಉಚ್ಚ ಸ್ಥಾನದಲ್ಲಿರುತ್ತಾನೆ. ಇದರಿಂದಲೇ ಮೇಷರಾಶಿಯವರು ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ರಾಮೇಶ್ವರಂ ಜ್ಯೋತಿರ್ಲಿಂಗವನ್ನು ಸಂದರ್ಶಿಸಬೇಕು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಮೇಷರಾಶಿಯವರು ಯಾವುದೇ ಸಮಸ್ಯೆಗಳಿಗೆ ರಾಮೇಶ್ವರಂ ಪರಿಹಾರ ಕ್ಷೇತ್ರವಾಗಿದೆ. ಈ ರಾಶಿಗೆ ಸೇರಿದ ಜನರು ರಾಮೇಶ್ವರಂನ ಲಿಂಗವನ್ನು ಪೂಜೆ ಮಾಡಿದರೆ ಅಥವಾ ಆಶೀರ್ವಾದ ಪಡೆಯಲು ಬಂದರೆ ಅನೇಕ ಸಮಸ್ಯೆಗಳಿಂದ ಪಾರಾಗುತ್ತಾರೆ ಎನ್ನಲಾಗಿದೆ. ಮುಖ್ಯವಾಗಿ ದಾಂಪತ್ಯ ಹಾಗೂ ಸಂತಾನ ಸಮಸ್ಯೆಗಳು ದೂರವಾಗುತ್ತವೆ. ಈ ಕಾರಣದಿಂದಲೇ ಮೇಷರಾಶಿಗೆ ರಾಮೇಶ್ವರಂ ಪರಿಹಾರ ಕ್ಷೇತ್ರವಾಗಿದೆ. ವೀಕ್ಷಕರೇ, ಈ ದೇವಸ್ಥಾನವು ತಮಿಳುನಾಡು ರಾಜ್ಯದಲ್ಲಿರುವ ಈ ರಾಮೇಶ್ವರಂ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಭಾರತದ ಪವಿತ್ರ ಚಾರ್ಧಾತ್ ತೀರ್ಥಯಾತ್ರೆಯ ಭಾಗವಾಗಿದೆ. ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಈ ರಾಮೇಶ್ವರಂ ಶಿವಲಿಂಗವನ್ನು ದರ್ಶಿಸಲು ಕೇವಲ ದಕ್ಷಿಣ ಭಾರತದ ಮಂದಿ ಮಾತ್ರವಲ್ಲದೆ ಭಾರತ ವಿವಿಧ ರಾಜ್ಯ ಸೇರಿದಂತೆ ವಿದೇಶಿಗರು ಕೂಡ ಆಶೀರ್ವಾದ ಪಡೆಯಲು ಬರುತ್ತಾರೆ. ವೀಕ್ಷಕರೇ, ಸ್ವತಃ ಭಗವಾನ್ ಶ್ರೀರಾಮಚಂದ್ರನೇ ತನ್ನ ಕೈಗಳಿಂದ ಶಿವಲಿಂಗವನ್ನು ರಾಮೇಶ್ವರಂನಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದನು ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಬ್ರಾಹ್ಮಣನಾಗಿದ್ದ ರಾವಣನನ್ನು ಕೊಂದ ಪಾಪದಿಂದ ಮುಕ್ತಿ ಹೊಂದುವ ಸಲುವಾಗಿ ಶ್ರೀರಾಮನು ಈ ಪವಿತ್ರವಾದ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನು. ಈ ದೇವಾಲಯದಲ್ಲಿ ಸೀತೆಯಿಂದ ರಚಿಸಲ್ಪಟ್ಟ ರಾಮಲಿಂಗ ಹಾಗೂ ಹನುಮಂತನಿಂದ ತಂದ ವಿಶ್ವಲಿಂಗಗಳನ್ನು ನೀವು ದರ್ಶಿಸಿಕೊಳ್ಳಬಹುದು. ಆದರೆ ವಾಡಿಕೆಯಂತೆ
ವಿಶ್ವಲಿಂಗವನ್ನು ಮೊದಲ ದರ್ಶನ ಮಾಡಲಾಗುತ್ತದೆ. ಈ ಶ್ರೀರಾಮನಾಥ ಸ್ವಾಮಿ ದೇವಾಲಯದಲ್ಲಿ ಒಟ್ಟು 22 ತೀರ್ಥಗಳಿದ್ದು ಅವುಗಳು ಅತ್ಯಂತ ಪವಿತ್ರವಾದದ್ದು ಎನ್ನಲಾಗಿದೆ. ಅಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡುವ ಭಕ್ತರು ತಮ್ಮ ಎಲ್ಲ ಪಾಪಗಳಿಂದ ವಿಮುಕ್ತರಾಗುತ್ತಾರೆ ಎಂದು ನಂಬಲಾಗುತ್ತದೆ. ಇದಲ್ಲದೆ ಮೋಕ್ಷಕ್ಕಾಗಿ ಹಾತೊರೆಯುವ ಮಂದಿಗೆ ಈ ತೀರ್ಥಗಳು ಅತ್ಯಂತ ಪವಿತ್ರವಾಗಿವೆ. ಮೇಷರಾಶಿಯವರು ಈ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದನ್ನು ಮರೆಯದಿರಿ. ವೀಕ್ಷಕರೇ, ಈ ದೇವಸ್ಥಾನದ ದರ್ಶನದ ಸಮಯ ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನ ತೆರೆಯುತ್ತದೆ. ಬೆಳಿಗ್ಗೆ 5ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಸ್ಫಟಿಕಲಿಂಗ ಪೂಜೆ ಬೆಳಿಗ್ಗೆ 5ರಿಂದ 6 ಗಂಟೆಯವರೆಗೆ ನಡೆಯಲಿದೆ. ಬೆಳಿಗ್ಗೆ 6:10ರಿಂದ ಮೂಲಸ್ಥಾನ ದರ್ಶನಕ್ಕೆ ಅವಕಾಶವಿರುತ್ತದೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನ ಮುಚ್ಚಲ್ಪಡುತ್ತದೆ. ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನ ತೆರೆಯುತ್ತದೆ ಮತ್ತು ಮಧ್ಯಾಹ್ನ 3:15ರಿಂದ ರಾತ್ರಿ 8ರವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಧನ್ಯವಾದಗಳು.